ವರ್ಷಗಳ ತನಕ ಸರೋಜಮ್ಮನವರು ಮಕ್ಕಳಾಗಬಹುದೆಂಬ ನಂಬಿಕೆ ಇಟ್ಕೊಂಡಿದ್ರು. ಅನೇಕ ವ್ರತ, ಕತೆ, ಪೂಜೆ, ಪುನಸ್ಕಾರ, ಹರಕೆಗಳ ಜೊತೆಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ರು. ಎಲ್ಲ ಪ್ರಯತ್ನಗಳ ಕೊನೆಯಲ್ಲಿ ಫಲ ಮಾತ್ರ ಒದಗಿ ಬಂದಿರಲಿಲ್ಲ. ಇದಾದ ನಂತರದ ದಿವಸಗಳಲ್ಲಿ ದಂಪತಿಗಳು ಸಂತಾನದ ಬಗ್ಗೆ ಚಿಂತಿಸಲೇ ಇಲ್ಲ. ಅದಕ್ಕೆ ಏರುತ್ತಿರುವ ಅವರುಗಳ ವಯಸ್ಸು ಕಾರಣವಾಗಿತ್ತು. ತಮಗೆ ಮಕ್ಕಳಿಲ್ಲದೆ ಹೋದರೂ ಕಾಣುವ ಮಕ್ಕಳನ್ನು ನೋಡಿ ಸಂತೋಷ ಪಡುವುದು ಆ ದಂಪತಿಗಳ ಚಟುವಟಿಕೆ. ರಾಯರ ಮನೆಯಲ್ಲಿ ಸಮಾರಂಭಗಳಿಗೆ ಕಾಂತಪ್ಪ ದಂಪತಿಗಳು ಬರುವುದು ರೂಢಿಯಾಗಿತ್ತು. ಅದರಂತೆ ಕಾಂತಪ್ಪನವರ ಮನೆಯ ಕಾರ್ಯಕ್ರಮಗಳಿಗೆ ರಾಯರ ಕುಟುಂಬ ವರ್ಗವೂ ಹಾಜರಾಗಿರುತ್ತಿತ್ತು. ಹೀಗಾಗಿ ಎರಡು ಕುಟುಂಬದ ನಡುವೆ ಅಗಾಧವಾದ ಪ್ರೀತಿ ವಿಶ್ವಾಸ ಏರ್ಪಟ್ಟಿತು. ಕಾಂತಪ್ಪನವರಿಗೆ ಕೇಶವನನ್ನು ಕಂಡ್ರೆ ಮಮತೆ. ಅದೇ ರೀತಿ ಸರೋಜಮ್ಮನವರಿಗೂ ಕೂಡ. ಎಷ್ಟೋ ಸಲ ದಂಪತಿಗಳು ಅವನನ್ನು ದತ್ತುಪುತ್ರನೆಂದೇ ಕರೆಯುತ್ತಿದ್ದರು. ಗೋಪಾಲ್ ಜನಿಸುವ ವೇಳೆಗೆ ಪರಿಸ್ಥಿತಿ ಬದಲಾಯಿಸಿತು. ಕಾಂತಪ್ಪನವರು ಆಫೀಸಿನ ಮ್ಯಾನೇಜರ್ ಆಗಿ ಹೊಂದಿದ್ರು. ಅವರಿಗೂ ಅವರ ಪತ್ನಿಗೂ ಸಾಕಷ್ಟು ವಯಸ್ಸಾಗಿತ್ತು. ಸಾಲದಕ್ಕೆ ಚಂಡಿ ಸ್ವಭಾವದ ಗೋಪಾಲನಿಗಿಂತ ಸೌಮ್ಯ ಸ್ವಭಾವದ ಕೇಶವನೇ ಕಾಂತಪ್ಪ ದಂಪತಿಗಳ ಮಮತೆಯನ್ನು ಗಳಿಸಿದ. ಮಗನ ಬಗ್ಗೆ ಮಾಹಿತಿಯನ್ನು ಕೊಡೋ ಕೃಷ್ಣರಾಯರಿಗೆ ಮೊದಲು ನೆನಪಿಗೆ ಬಂದವರು ಕಾಂತಪ್ಪ. ಪ್ರಾರಂಭಕ್ಕೆ ಅವರೊಡನೆ ವಿಷಯ ಚರ್ಚಿಸಲು ರಾಯರು ತೀರ್ಮಾನಿಸಿದರು. ಎಂದಿನಂತೆ ಬೆಳಗಿನ ತಿರುಗಾಟದಲ್ಲಿ ಒಂದು ದಿನ ಕೃಷ್ಣಪ್ಪರಾಯರು ಕಾಂತಪ್ಪನವರನ್ನು ಭೇಟಿಯಾದಾಗ ಕೇಶವನ ವಿಷಯ ಪ್ರಸ್ತಾಪಿಸಿದರು. ಸಾಹೇಬರಿಗೆ ನಮಸ್ಕಾರ ಮಾತಿಗೆ ಪ್ರಾರಂಭ ಮಾಡಿದ್ರು. ಕೃಷ್ಣರಾಯರು ತಮ್ಮ ಎಂದಿನ ಆತ್ಮೀಯತೆಯಲ್ಲಿ, ಏನ್ರಿ ರಾಯರೇ, ಇವತ್ತು ವಿಶೇಷಣ ಉಪಯೋಗಿಸ್ತಿದ್ದೀರಿ ನನ್ನ ಮೇಲೆ? ನಾನು ಯಾವಾಗ ನಿಮಗೆ ಸಾಹೇಬನಾದೆ ಅಂದರು ಕಾಂತಪ್ಪ. ವಿಶ್ವಾಸದಲ್ಲಿ ಹಾಗಂದೆ ಕಾಂತಪ್ಪನವರೇ. ಹಾಗಲ್ಲ, ಇವತ್ತು ನಾವು ವಿಶೇಷಣ ಉಪಯೋಗಿಸಿದ್ರಿಂದ ಅದರ ಹಿಂದೆ ಏನೋ ಮಹತ್ವ ಇರಬೇಕು. ನನ್ನ ಊಹೆ ಸರಿತಾನೆ? ಹೌದು, ನಿಮ್ಮ ಮಾತು ನಿಜ. ಈಗ ಹೇಳಿ, ಅಂಥ ವಿಶೇಷವೇನು? ಆಗ ಕೃಷ್ಣರಾಯರು ಕೇಶವನ ಓದಿನ ಬಗ್ಗೆ, ಅವನ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿರುವ ಬಗ್ಗೆ ವಿವರವಾದ ಮಾಹಿತಿ ನೀಡಿ, ಈಗ ನೋಡಿ, ಅವನಿಗೆ ನಮ್ಮ ಆಫೀಸ್ನಲ್ಲಿ, ಅದು ನನ್ನ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟವಿಲ್ವಂತೆ ಅಂದರು. ಮತ್ತಿನ್ನೇನಂತೆ, ಬೇರೆ ಯಾವುದಾದ್ರೂ ಆಫೀಸ್ನಲ್ಲಿ ದುಡಿಬೇಕಂತೆ. ಇದಕ್ಕೆ ನಿಮ್ಮ ಸಹಾಯ ಕೇಳೋಕ್ಕೆ ಬಂದೆ. ಹೋ, ಹಾಗ ಸಮಾಚಾರ. ಕೇಶವನ ಅಭಿಪ್ರಾಯ ನನಗೆ ಅರ್ಥವಾಯಿತು. ರಾಯರೇ, ನೀವು ಯೋಚನೆ ಮಾಡಬೇಡಿ. ನಾನು ನಮ್ಮ ಆಫೀಸ್ನಲ್ಲಿ ಪ್ರಯತ್ನ ಮಾಡ್ತೀನಿ. 1-2 ತಿಂಗಳ ಮುಂಚೆ ಆಗಿದ್ದರೆ ತುಂಬ ಚೆನ್ನಾಗಿತ್ತು. ತಕ್ಷಣಕ್ಕೆ ಕೆಲಸ ಸಿಕ್ತಿತ್ತು. ಇರಲಿ, ನಾನು ಬೇರೆ ದಾರಿ ಹುಡುಕ್ತೀನಿ. ಕಾಂತಪ್ಪನವರೇ, ನೀವು ದೊಡ್ಡ ಮನಸ್ಸು ಮಾಡಬೇಕು. ಇದೇನು ರಾಯರೇ ಹೀಗೆ ಮಾತಾಡ್ತೀರಿ? ನಮ್ಮಲ್ಲಿ ಆತ್ಮೀಯತೆ ತುಂಬಿರುವಾಗ ಏಕೆ ಅಂತರ ಕಲ್ಪಿಸ್ತೀರಿ? ಕೇಶವ ನಮಗೆ ದತ್ತುಪುತ್ರ. ಅವನ ಭವಿಷ್ಯದ ಚಿಂತೆ ನಮಗೂ ಇರುತ್ತೆ. ಇದನ್ನು ನೀವು ಮರಿಬೇಡಿ. ಅವನ ಪುರೋಭಿವೃದ್ಧಿಯಾಗಲಿ ಅಂತ ನಮಗೂ ಆಸೆ ಇರೋಲ್ವೇ? ಚೇಚೆ, ನನ್ನ ಮಾತು ಆ ಅರ್ಥದಲ್ಲ. ಈಗ ಮನೆಗೆ ದುಡಿಯೋ ಕೈ ನನ್ನದೊಂದೇ. ಈ ದಿಕ್ಕಿನಲ್ಲಿ ಅವನು ಮನೆಗೆ ಸಹಾಯ ಮಾಡೋಕ್ಕೆ ಹಂಬಲಿಸ್ತಾ ಇದ್ದಾನೆ, ವಿಷಯ ಅಷ್ಟೆ. ನಿಮ್ಮ ಮನೆ ಪರಿಸ್ಥಿತಿ ನನಗೆ ಗೊತ್ತಿಲ್ವೇ? ಇರಲಿ ಬಿಡಿ, ವಿಷಯ ನನ್ನ ಕಿವಿಗೆ ಹಾಕಿದಿರಲ್ಲ, ಇನ್ನು ನಿಶ್ಚಿಂತೆಯಿಂದಿರಿ. ಆದಷ್ಟು ಬೇಗ ನಾನು ನಿಮಗೆ ಫಲಿತಾಂಶ ತಿಳಿಸ್ತೀನಿ, ಆಗಬಹುದೋ? ಸರಿ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಅಂದಹಾಗೆ ತಗೊಳ್ಳಿ ಕೇಶವನ ಮಾಸ್ ಕಾರ್ಡ್ನ ಕಾಪಿ ಅನ್ನುತ್ತಾ ರಾಯರು ಆ ದಾಖಲೆಯನ್ನು ಕೃಷ್ಣಪ್ಪನವರಿಗೆ ಕೊಟ್ಟರು. ದಾಖಲೆಯನ್ನು ಒಮ್ಮೆ ಪರಿಶೀಲಿಸಿದ ಕಾಂತಪ್ಪನವರು, ರಾಯರೇ, ನಾನಿನ್ನು ಬರ್ತೀನಿ. ಇವತ್ತು 2 ಸುತ್ತು ಜಾಸ್ತಿ ತಿರುಗಾಡಿದ್ದೀವಿ ಮಾಮೂಲಿಗಿಂತ ಅಂದು ಹೊರಡಲು ಅನುವಾದರು. ಕೃಷ್ಣರಾಯರು ಗೆಳೆಯರನ್ನು ಬೀಳ್ಕೊಟ್ಟು ತಾವು ಮನೆ ಕಡೆ ಹೆಜ್ಜೆ ಹಾಕಿದ್ರು. ಅವರ ಮನಸ್ಸಿಗೆ ನೆಮ್ಮದಿಯಾಗಿತ್ತು. ಕಾಂತಪ್ಪನವರು ಪ್ರಯತ್ನ ಹುಸಿಯಾಗುವುದಿಲ್ಲವೆಂಬ ನಂಬಿಕೆಯು ಅವರಲ್ಲಿ ಮನೆ ಮಾಡಿತು. ಹೀಗಾಗಿ ಹೆಜ್ಜೆಗಳು ತುಡುಕ ಮಾಡಲಿಲ್ಲ. ತಿರುಗಾಟದಿಂದ ಕೃಷ್ಣರಾಯರು ಮನೆಗೆ ಬಂದಾಗ ಅವರ ಮುಖದಲ್ಲಿ ಗೆಲುವಿತ್ತು. ಅದನ್ನು ಗಮನಿಸಿದ ನಾಗಮ್ಮನವರು, ಏನ್ರಿ, ಸಂತೋಷದ ವಿಚಾರನ? ನಿಮ್ಮ ಮುಖ ಏನೋ ಹೇಳ್ತಿದೆ ಪ್ರಶ್ನೆ ಹಾಕಿದ್ರು. ಪತ್ನಿಯ ಮಾತಿಗೆ ರಾಯರು, ತಮಗೂ
ಮತ್ತು ಕಾಂತಪ್ಪನವರಿಗೂ ನಡೆದ ಸಂಭಾಷಣೆಯ ಪೂರ್ಣ ವಿವರಗಳನ್ನು ನಾಗಮ್ಮನವರಿಗೂ ತಿಳಿಸಿ, ಈಗ ನನಗೆ ಒಂಥರ ನೆಮ್ಮದಿನಾಗು, ಕಾಂತಪ್ಪನವರ ಸಮಸ್ಯೆ ಬಗ್ಗೆ ಹರಿಸ್ತಾರೆ ಅನ್ನುವ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಸರಿ, ಹಾಗಾದರೆ ಈಗಲೇ ಕೇಶವನಿಗೆ ಏನು ಹೇಳಬೇಡಿ. ಕಾಂತಪ್ಪನವರು ಪ್ರತಿಕ್ರಿಯೆ ಬಂದ ನಂತರ ವಿಷಯ ತಿಳಿಸೋಣ, ಏನಂತೀರ? ನಾಗಮ್ಮನವರ ಅಭಿಪ್ರಾಯ. ನಾನು ಹಾಗೆ ಅಂದ್ಕೊಂಡಿದ್ದೆ. ಈಗ ನೀನು ಹೇಳಿದ್ದು ತಾಳೆ ಆಯಿತು ಅಂದ ರಾಯರು ಆಫೀಸಿಗೆ ಹೊರಡುವ ಸಿದ್ಧತೆಗೆ ಮುಂದಾದರು. ಜೀವನ ಮಾಮೂಲಿನಂತೆ ಚಲಿಸುತ್ತಿತ್ತು. ಹಾಗೆಯೇ 3 ವಾರಗಳು ಕಳೆದು ಹೋದವು. ನಂತರ ಸಾಮಾನ್ಯವಾಗಿ ಆರೋಗ್ಯವಾಗಿಯೇ ಇರುತ್ತಿದ್ದ ಕೃಷ್ಣರಾಯರು 1 ವಾರಕ್ಕೆ ಹೆಚ್ಚು ದಿನ ಹುಷಾರು ತಪ್ಪಿದ್ರು. ಅವರು ಮತ್ತೆ ಎಂದಿನಂತಾಗಬೇಕಾದರೆ ಮತ್ತು 1 ವಾರ ಹಿಡಿಯಿತು. ಗಂಡನ ಅನಾರೋಗ್ಯದ ಬಳಿಕ ನಾಗಮ್ಮನವರು ಚಳಿ ಜ್ವರ ಅಂತ ಹಾಸಿಗೆ ಹಿಡಿದರು. ಆಕೆ ಪೂರ್ಣವಾಗಿ ಗುಣಮುಖರಾಗಲು ಮತ್ತೆರಡು ವಾರಗಳೇ ಕಳೆಯಬೇಕಾಯಿತು. ಒಟ್ನಲ್ಲಿ 2 ತಿಂಗಳು ಹೀಗೂ ಸಂದವು. ಈ ದಿನಗಳಲ್ಲಿ ಕೇಶವ ಮಾತ್ರ ತಂದೆ ತಾಯಿಯರ ಸೇವೆಯಲ್ಲಿ ಮುಳುಗಿದ್ದ. ಅವನಿಗೆ ಕೆಲಸದ ಬಗೆಗೆ ಯೋಚನೆ ಮಾಡುವಷ್ಟು ಪುರ್ಸೊತ್ತಿರ್ತಿರಲಿಲ್ಲ. ತಂದೆ ತಾಯಿಗಳು ಸಂಪೂರ್ಣ ಆರೋಗ್ಯವಂತರಾಗುವ ಹೊತ್ತಿಗೆ ಗೋಪಾಲ ಗಾಯ ಮಾಡಿಕೊಂಡ. ಶಾಲೆಯಲ್ಲಿ ಆಟವಾಡುತ್ತಿರುವಾಗ ಸ್ನೇಹಿತರ ಜೊತೆ ನಡೆದ ಮಾತುಕತೆಯ ವಿಷಯಕ್ಕೆ ತಿರುಗಿ ಹೊಡೆದಾಟದಲ್ಲಿ ಮುಕ್ತಾಯವಾಯಿತು. ಇದರ ಪರಿಣಾಮವಾಗಿ ಗೋಪಾಲ್ ಮತ್ತು ಅವನ 2 ಗೆಳೆಯರು ಗಾಯಗೊಂಡರು. ಗೋಪಾಲನಿಗಂತೂ 2 ಕಾಲಿನ ಮಂಡಿಗಳಿಗೆ ಮತ್ತು ಕೈಗಳಿಗೆ ಗಾಯವಾಗಿ ರಕ್ತ ಸುರಿದಿತ್ತು. ಅವನು ಮನೆಗೆ ಬಂದಾಗ ಇದ್ದ ಸ್ಥಿತಿಯನ್ನು ಕಂಡು ನಾಗಮ್ಮನವರಿಗೆ ಗಾಬರಿಯಾಯಿತು. ಅವರು ಆತುರದಿಂದ ಪ್ರಶ್ನಿಸಿದರು, ಯಾಕೋ, ಏನಾಯ್ತೋ? ಕಿರಣ್ ತಳ್ಳಿಬಿಟ್ಟ. ನಾನು ಬಿದ್ದೆ, ಗಾಯ ಆಯಿತು. ನಿಮ್ಮ ಸ್ಕೂಲ್ನಲ್ಲಿ ಔಷಧಿ ಹಾಕಲಿಲ್ವಾ? ಆಯಮ್ಮ ಉರಿಯೋ ಔಷಧಿ ಹಾಕ್ತೀನಿ ಅಂತ ಅಂದರು. ನಾನೇ ಬೇಡ ಅಂತ ಬಂದುಬಿಟ್ಟೆ. ಮೊದಲು ಸ್ವಲ್ಪ ಹುರಿಯುತ್ತೆ, ಆಮೇಲೆ ಗಾಯ ವಾಸಿ ಆಗೋದು. ಎಂಥ ಪೆದ್ದ ನೀನು, ಔಷಧಿ ಇಲ್ಲದೆ ಬಂದಿದೆಯಲ್ಲ. ನಾಳೆ ಹೆಚ್ಚು ಕಡಿಮೆಯಾದರೆ ಗತಿ ಏನು? ಏನೂ ಆಗಲ್ಲಮ್ಮ ಮಹಾ, ನಿನಗೆ ಗೊತ್ತು ಅಲ್ವಾ, ಗಾಯ ಆದ ಕೂಡಲೇ ಔಷಧಿ ಹಾಕ್ಕೊಬೇಕು, ಇಲ್ಲದೆ ಹೋದರೆ ಆಮೇಲೆ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಇವೆಲ್ಲ ನಿನಗೆ ಹೇಗೆ ಗೊತ್ತಾಗಬೇಕು? ಸರಿ ಬಾ, ಮನೆಯಲ್ಲಿರೋ ಔಷಧಿನ ಹಾಕ್ತೀನಿ. ಉರಿಯೋ ಔಷಧಿ ಹಾಕಬೇಡ. ಹಾಗಾದರೆ ನಡಿ ಡಾಕ್ಟ್ರ್ ಹತ್ರ, ಅವರೇ ಸರಿ ನಿನಗೆ. ಅಮ್ಮ, ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರಲ್ವಾ? ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನೀನು ಜಾಣನಾದರೆ ಇಂಜೆಕ್ಷನ್ ಇಲ್ಲ, ಉರಿಯೋ ಔಷಧಿ ಇಲ್ಲ. ಗಲಾಟೆ ಮಾಡಿದರೆ ಇಂಜೆಕ್ಷನ್ ಮತ್ತು ಉರಿಯೋ ಔಷಧಿ ಯಾವುದು ಬೇಕು ಹೇಳು. ಸರಿ, ಡಾಕ್ಟ್ರ್ ಹತ್ರ ಬರ್ತೀನಿ. ಆದರೆ ನೀನು ಅವರಿಗೆ ಹೇಳಬೇಕು ಇಂಜೆಕ್ಷನ್ ಕೊಡಬಾರ್ದು ಅಂತ. ಆಗಲಿ ಬಾರೋ ಅಂತ ಹೇಳಿದ ನಾಗಮ್ಮ ಗೋಪಾಲನನ್ನು ಹತ್ತಿರದಲ್ಲಿದ್ದ ಚಿರಾಯಿ ಕ್ಲಿನಿಕ್ಗೆ ಕರೆದುಕೊಂಡು ಹೋದರು. ಅಲ್ಲಿನ ಡಾಕ್ಟ್ರ್ ಮುಕುಂದ್ ಉಪಾಯವಾಗಿ ಗೋಪಾಲನಿಗೆ ಔಷಧಿ ಹಾಕುವ ಮೊದಲು ಚಾಕ್ಲೇಟ್ನ ಆಮಿಷ ತೋರಿಸಿದ್ರು. ಅವನು ಚಾಕ್ಲೇಟಿನ ಸವಿಯನ್ನು ಅನುಭವಿಸುತ್ತಿರುವಾಗಲೇ ಮಗುವಿನ ಗಾಯಗಳಿಗೆ ಔಷಧಿ ಹಾಕಿ ಬ್ಯಾಂಡೇಜ್ ಕಟ್ಟಿದ್ರು. ಜೊತೆಗೆ 2 ದಿನ ಶಾಲೆಗೆ ಕಳುಹಿಸಕೂಡದೆಂದು ತಾಕೀತು ಮಾಡಿದ್ರು. ಸಂಜೆ ಆಫೀಸಿನಿಂದ ಮನೆಗೆ ಬಂದ ರಾಯರಿಗೆ ಗೋಪಾಲ್ ಅವಸ್ಥೆ ಕಂಡು ಆಶ್ಚರ್ಯವಾಯಿತು. ಇದೇನೋ ಉಡುಗೊರೆ ಕೇಳಿದರು ರಾಯರು. ಮಗನನ್ನು ಗೋಪಾಲ್ ಉತ್ತರಿಸುವ ಮೊದಲೇ ನಾಗಮ್ಮನವರು ಮಾತನಾಡಿ ಸ್ಕೂಲ್ನಲ್ಲಿ ಬಿದ್ದು ಬಂದಿದ್ದಾನೆ ತಿಳಿಸಿದ್ರು. ಓಹೋ, ಪ್ರೀತಿಯ ಹೊಡೆದಾಟವೋ? ಒಂದು ರೀತಿ ಹಾಗೆ. ಔಷಧಿನ ಸ್ಕೂಲ್ನವರು ಹಾಕ್ಸಿದ್ದ? ಸದ್ಯ ಅವರೆಲ್ಲಿ ಅಂತ ಒಳ್ಳೆ ಕೆಲಸ ಮಾಡ್ತಾರೆ. ಮನೆಗೆ ಬಂದಾಗ ರಕ್ತ ಸುರಿತಿತ್ತು. ನಾನೇ ಚಿರಾಯಿ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿ ಬಂದೆ. ಅಲ್ಲಿ ಡಾಕ್ಟ್ರು ಮೊದಲು ಚಾಕ್ಲೇಟ್ ಕೊಟ್ಟು ನಂತರ ಔಷಧಿ ಹಾಕಿದ್ರು. ಗೋಪಾಲ್ ಗಲಾಟೆ ಮಾಡಲಿಲ್ವಾ? ಮೊದಲೇ ಲಂಚ ಕೊಟ್ಟಿದ್ರಲ್ಲ ಡಾಕ್ಟ್ರು, ಇವನ ಗಲಾಟೆ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಸರಿ, ಡಾಕ್ಟ್ರು ಏನು ಹೇಳಿದ್ರು? 2 ದಿವಸ ಸ್ಕೂಲ್ಗೆ ಕಳುಹಿಸಬೇಡಿ, ಅಷ್ಟರಲ್ಲಿ ಹುಷಾರಾಗ್ತಾನೆ ಅಂತ. ಅಷ್ಟು ಮಾತನಾಡಿದ ನಂತರ ರಾಯರು ಮಗನ ಕಡೆಗೆ ತಿರುಗಿ, ಇನ್ಮೇಲಾದರೂ ನಿನ್ನ ಪ್ರತಾಪ ತೋರಿಸ್ಬೇಡ,
ಗಂಭೀರವಾಗಿ ಓದು ಬರಹ ಮಾಡಿಕೊಂಡಿರು. ಸಾಹಸ ಕೆಲಸನ ನಿಲ್ಲಿಸು. ತಿಳಿತೇನು ಗೋಪಾಲ್ ಅಂದರು. ಗೋಪಾಲ್ ಒಂದು ಸಲ ತಂದೆ ಕಡೆ ದೃಷ್ಟಿ ಹರಿಸಿ ಅಂದ್ಬಿಟ್ಟ. ಮಗನ ಒಪ್ಪಿಗೆಯಿಂದ ರಾಯರಿಗೆ ಸಮಾಧಾನವಾಯಿತು. ಅವರು ಬಟ್ಟೆ ಬದಲಾಯಿಸಲು ಹೊರಟರು. ಆಗ ನಾಗಮ್ಮನವರು ಹಾಲು ತಂದು, ಗೋಪಾಲ್ ಹಾಲು ಕುಡಿದು ಬಿಡು, ಹದವಾಗಿದೆ, ತಿನ್ನೋಕ್ಕೆ ಏನಾದರೂ ಬೇಕಾ ಕೇಳಿದ್ರು. ತಾಯಿಯ ಕೈಯಿಂದ ಹಾಲಿನ ಲೋಟವನ್ನು ತೆಗೆದುಕೊಂಡ ಗೋಪಾಲ್ ನಿಧಾನವಾಗಿ ಕುಡಿದು, ಹಸಿವಾಗ್ತಿದೆ ಅಮ್ಮ, ತಿಂಡಿ ಏನಿದೆ ಪ್ರಶ್ನಿಸಿದ. ಒಂದು ತುತ್ತು ಅನ್ನ ಕಲಸಿಕೊಡ್ತೀನಿ, ತಿನ್ನು, ಹೊಟ್ಟೆಗೆ ದಿಂಡಾಗಿರುತ್ತೆ. ಅಪರೂಪಕ್ಕೆ ಗೋಪಾಲ್ ಒಪ್ಪಿಕೊಂಡ. ತಾಯಿಯ ಅದನ್ನು ಕಂಡು ಆ ಮಾತೃ ಹೃದಯಕ್ಕೆ ನೆಮ್ಮದಿಯಾಯಿತು. ಕೇಶವನಿಗಾಗಿ ಕಾಂತಪ್ಪನವರು ಮಾಡಿದ ಪ್ರಯತ್ನ ಯಶಸ್ವಿಯಾಯಿತು. ಇಲಾಖಾ ಮುಖ್ಯಸ್ಥರು ತಮ್ಮ ಕಚೇರಿಯಲ್ಲಿ ಕೇಶವನಿಗೆ 2ನೇ ದರ್ಜೆ ಗುಮಾಸ್ತನ ಹುದ್ದೆ ನೀಡಲು ಒಪ್ಪಿಗೆ ಸೂಚಿಸಿದರು. ಈ ಸಂತೋಷದ ಸುದ್ದಿಯನ್ನು ಸ್ವತಃ ಕಾಂತಪ್ಪನವರೇ ರಾಯರ ಮನೆಗೆ ಬಂದರು. ಒಂದು ಸಂಜೆ ಕಾಂತಪ್ಪನವರನ್ನು ಕಂಡು ಕೃಷ್ಣರಾಯರಿಗೆ ಆಶ್ಚರ್ಯವಾಯಿತು. ಮಿತ್ರನನ್ನು ಆದರದಿಂದ ಬರಮಾಡಿಕೊಂಡ್ರು ರಾಯರು. ಬನ್ನಿ ಬನ್ನಿ ಕೂತ್ಕೊಳ್ಳಿ ಅನ್ನುತ್ತಾ ಕುರ್ಚಿ ತೋರಿಸಿದ್ರು. ನಂತರ ಅಲ್ಲಿಂದಲೇ ನಾಗು, ಕಾಂತಪ್ಪನವರು ಬಂದಿದ್ದಾರೆ, ಕಾಫಿ ತಗೊಂಡು ಬಾ ಆಜ್ಞೆ ಮಾಡಿದ್ರು. ಮತ್ತೆ ಗೆಳೆಯರ ಕಡೆ ತಿರುಗಿ, ಹೇಳಿ ಏನು ವಿಷಯ ಕೇಳಿದರು. ಕಾಂತಪ್ಪನವರು ಮಾತನಾಡೋದಕ್ಕೆ ಮೊದಲೇ ಕೇಶವನೇ ಕಾಫಿ ತಂದು, ತಗೊಳ್ಳಿ ಸರ್ ಅನ್ನುತ್ತಾ ಅತಿಥಿಗಳಿಗೆ ಕಾಫಿ ಲೋಟ ಕೊಟ್ಟು ಹಾಗೆಯೇ ತಂದೆಗೂ ಕಾಫಿ ಕೊಟ್ಟ. ಏನಪ್ಪ ಕೇಶವ, ಚೆನ್ನಾಗಿದೆಯಾ ವಿಚಾರಿಸಿದ್ರು ಕಾಂತಪ್ಪ. ನಾನು ಚೆನ್ನಾಗಿದ್ದೀನಿ ಸರ್, ನೀವು ಮತ್ತು ಅಮ್ಮ ಚೆನ್ನಾಗಿದ್ದೀರಾ ಕೇಳಿದ ಕೇಶವ್. ಹ್ಞೂ ಕಣಯ್ಯ, ಈಗ ನಾನು ಬಂದಿದ್ದು ನಿನಗೋಸ್ಕರವೇ, ಇಲ್ಲೇ ಕೂತ್ಕೋ, ಸ್ವಲ್ಪ ಮಾತನಾಡಬೇಕು ಅಂದು ಕಾಂತಪ್ಪನವರು ಕಾಫಿ ಮುಗಿಸಿ ರಾಯರ ಕಡೆ ತಿರುಗಿ, ನೋಡಿ ಸ್ವಾಮಿ, ನಮ್ಮ ಆಫೀಸ್ನಲ್ಲಿ ಕೇಶವನಿಗೆ ಕೆಲಸ ಕೊಡೋಕ್ಕೆ ನಮ್ಮ ಸಾಹೇಬರು ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ 2ನೇ ದರ್ಜೆ ಗುಮಾಸ್ತನ ಕೆಲಸದ ಮುಂದೆ ಅದು ಪ್ರಥಮ ದರ್ಜೆಗೆ ಬದಲಾವಣೆಯಾಗುತ್ತೆ. ಈಗ ನಿಮಗೂ ಕೇಶವನಿಗೂ ನೆಮ್ಮದಿ ತಾನೇ ವಿವರಿಸಿದ್ರು. ಅಬ್ಬಾ, ಅಂತೂ ಸಿಹಿ ಸುದ್ದಿ ತಂದಿದ್ದೀರಲ್ಲ ಕಾಂತಪ್ಪನವರೇ, ಈಗ ಇವನು ಏನು ಮಾಡಬೇಕು ಹೇಳಿ ಅಂದರು ರಾಯರು. ಆಗ ಕಾಂತಪ್ಪನವರು ಕೇಶವನ ಕಡೆ ತಿರುಗಿ ಹೇಳಲು, ಮೊದಲು ನೀನೊಂದು ಅರ್ಜಿ ಬರೆದು ಅದಕ್ಕೆ ವಿದ್ಯಾರ್ಹತೆ ದಾಖಲೆ ಪ್ರತಿಯನ್ನು ಗತ್ತಿಸಿ ಅವುಗಳನ್ನು ನನಗೆ ಕೊಡು. ಅಂದಹಾಗೆ ನೀನು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಹೆಸರು ನೋಂದಾಯಿಸಿದೀಯಾ? ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನನ್ನ ಹೆಸರನ್ನು ನೋಂದಾಯಿಸಿದ್ದೀನಿ. ಆಮೇಲೆ ಅರ್ಜಿ ಹೇಗೆ ಬರೀಬೇಕು ಅಂತ ಹೇಳಿ ಸರ್. ನೀನು ಒಂದು ಬಿಳಿ ಹಾಳೆ ತಗೊಂಡು ಬಾ, ನಾನು ಹೇಳಿದ ಹಾಗೆ ಬರಿ. ಕೇಶವ ಕಾಂತಪ್ಪನವರ ಮಾತಿನಂತೆ ನಡೆದುಕೊಂಡ. ಕೇವಲ 1/4 ಗಂಟೆಯಲ್ಲಿ ಅವನ ಅರ್ಜಿ ಹಾಗೂ ಸಂಬಂಧಪಟ್ಟ ದಾಖಲೆಗಳು ಸಿದ್ಧವಾದವು. ಅವುಗಳನ್ನು ಕಾಂತಪ್ಪನವರು ಪರಿಶೀಲಿಸಿದ ಮೇಲೆ ಹೇಳಿದರು, ನೀನು ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಆಫೀಸ್ಗೆ ಬಂದು ನನ್ನನ್ನು ಕಾಣು. ಹಾಗೆ ಜೊತೆಯಲ್ಲಿ ನಿನ್ನ ದಾಖಲೆ ಪತ್ರಗಳ ಮೂಲ ಪ್ರತಿಗಳನ್ನು ಮರೆಯದೆ ತಗೊಂಡು ಬಾ, ತಿಳಿತಾ? ಆಗಲಿ ಸರ್, ಹಾಗೆ ಮಾಡ್ತೀನಿ ಅಂದ ಕೇಶವ. ನಂತರ ಕಾಂತಪ್ಪನವರು ರಾಯರನ್ನು ಉದ್ದೇಶಿಸಿ, ಇದು ನನ್ನ ಕೈಲಾದ ಪ್ರಯತ್ನ ಸ್ವಾಮಿ. ಕೇಶವ ಬುದ್ಧಿವಂತ, ದೇವರು ಅವನಿಗೆ ಇನ್ನೂ ಹೆಚ್ಚಿನ ಸೌಕರ್ಯ ಕಲ್ಪಿಸಿಕೊಡಲಿ ಅನ್ನೋದೇ ನನ್ನ ಆಸೆ. ಈಗ ನಿಮಗೆ ನೆಮ್ಮದಿ ಆಯಿತಾ ಕೇಳಿದರು. ಕಾಂತಪ್ಪನವರೇ, ನಿಮ್ಮ ಹೃದಯ ಎಂತಹದು ಅಂತ ನಮಗೆಲ್ಲ ಗೊತ್ತು. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಲ್ಲ ಅಂದರು ಕೃಷ್ಣರಾಯರು. ರಾಯರೇ, ನೀವು ಸುಮ್ಮನೆ ಹೊಗಳ್ಬೇಡಿ, ನನಗೆ ತುಂಬ ಮುಜುಗರ ಆಗುತ್ತೆ. ನನ್ನ ಕರ್ತವ್ಯ ಮಾಡೋಕೆ ಬಿಡಿ ಅಷ್ಟೆ. ಮುಂದೆ ಗೆಳೆಯರಿಬ್ಬರು ಬಹಳ ಸಮಯದ ತನಕ ಲೋಕಾಭಿರಾಮವಾಗಿ ಮಾತನಾಡಿದರು. ನಂತರ ಕಾಂತಪ್ಪನವರು ಹೊರಡಲು ಎದ್ರು. ರಾಯರು ಗೆಳೆಯರನ್ನು ಹೃತ್ಪೂರ್ವಕವಾಗಿ ಬೀಳ್ಕೊಟ್ರು. ಆ ರಾತ್ರಿ ಕೇಶವನಿಗೆ ಮಾರನೆಯ ದಿವಸದೇ ಕನಸು. ಕಾಂತಪ್ಪನವರು ಆಫೀಸಿಗೆ ಹೋಗಿದ್ದಂತೆ, ಸಾಹೇಬರ ಹತ್ರ ಸಂದರ್ಶನವಾದವಂತೆ, ಅವರ ಪ್ರಶ್ನೆಗಳಿಗೆ ಹೋಗಿದ್ದಂತೆ, ಕೆಲಸಕ್ಕೆ ಆರ್ಡರ್ ಸಿಕ್ಕಿದಂತೆ, ಸಂತೋಷದ ಸಮಾಚಾರವನ್ನು ಮನೆಯಲ್ಲಿ ತಿಳಿಸಿದಂತೆ, ಅಪ್ಪ ಅಮ್ಮ
ಆದಿಯಾಗಿ ಹರಸಿದ್ದಂತೆ. ಕನಸಿನಿಂದ ವಾಸ್ತವಕ್ಕೆ ಬರಬೇಕಾದ್ರೆ ಕೇಶವನಿಗೆ ಮಾರನೆಯ ದಿನದ ಸೂರ್ಯ ಕಿರಣಗಳು ಪ್ರಚೋದಿಸಿದವು. ಅವನು ಹಾಸಿಗೆ ಬಿಟ್ಟು ಎದ್ದಾಗ ನಾಚಿಕೆಯಾಯಿತು. ತಕ್ಷಣ ಕರ್ತವ್ಯದ ನೆನಪು ಆಯಿತು. ಆಗ ಕೇಶವ ಎದ್ದು ಬಚ್ಚಲು ಮನೆಗೆ ನಡೆದ. ಮುಂದಿನ 1 ಗಂಟೆಯಲ್ಲಿ ಕೇಶವ ತಯಾರಾಗಿ ಕಾಂತಪ್ಪನವರ ಆಫೀಸಿಗೆ ಹೊರಟ. ಅವನು ಸಹಕಾರ ಇಲಾಖೆಯ ಕೇಂದ್ರ ಕಚೇರಿಯನ್ನು ತಲುಪಿದಾಗ 10 ಗಂಟೆಗೆ 5 ನಿಮಿಷವಿತ್ತು. ಬಾಗಿಲಿನಲ್ಲಿದ್ದ ಜವಾನನನ್ನು ಕೇಳಿದ, ಏನಪ್ಪ, ಕಾಂತಪ್ಪನವರ ಚೇಂಬರ್ ಯಾವುದು? ನೀವು ಯಾರು ಸ್ವಾಮಿ? ಅಂದ ಜವಾನ. ನನಗೆ ಅವರು ಪರಿಚಯಿಸಿದ್ರು. ಅವನು ನೋಡಬೇಕಾಗಿತ್ತು. ನಿಮ್ಮ ಹೆಸರು? ಕೇಶವ. ಸ್ವಲ್ಪ ತಾಳಿ, ಅವರನ್ನು ವಿಚಾರಿಸ್ಕೊಂಡು ಬರ್ತೀನಿ ಅನ್ನುತ್ತಾ ಜವಾನ ಆಫೀಸ್ನೊಳಕ್ಕೆ ಓಡಿದ. ಜವಾನ ವಾಪಸ್ ಬರುವ ತನಕ ಕೇಶವ ಕಾಯಬೇಕಾಯಿತು. 1 ನಿಮಿಷದಲ್ಲೇ ವಾಪಸ್ ಆದ ಜವಾನ, ರೀ ಸ್ವಾಮಿ, ಮ್ಯಾನೇಜರು ನಿಮಗಾಗಿ ಕಾಯ್ತಿದ್ದಾರೆ, 2ನೇ ನಂಬರ್ ರೂಮ್ ಅವರದು, ವಿವರಣೆ ಕೊಟ್ಟ. ಕೇಶವ ಉತ್ಸಾಹದಿಂದ ಕಾಂತಪ್ಪನವರ ಕೊಠಡಿಯನ್ನು ಪ್ರವೇಶಿಸುತ್ತಾ, ನಮಸ್ಕಾರ ಸರ್ ಅಂದ. ಬಾರಯ್ಯ ಕೂತ್ಕೋ, ಕುರ್ಚಿ ತೋರಿಸಿದ್ರು. ಸರ್, ಎಲ್ಲ ದಾಖಲೆಗಳನ್ನು ತಂದಿದ್ದೀನಿ ಅಂತ ಕೇಶವ ತಾನು ತಂದಿದ್ದ ಫೈಲನ್ನು ಅವರ ಕೈಗೆ ಕೊಟ್ಟು ಪ್ರತಿಕ್ರಿಯೆಗಾಗಿ ಕಾದ. ಕಾಂತಪ್ಪನವರು ಕೇಶವನ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವನನ್ನು ತಮ್ಮ ಸಂಗಡ ಕರೆದುಕೊಂಡು ಸಾಹೇಬರ ಹತ್ರ ಬಂದರು. ಸರ್, ಇವನೇ ಕೇಶವ. ನಾನು ತಮಗೆ ಆಗಲೇ ಹೇಳಿದ್ನಲ್ಲ ಇವನ ವಿಷಯನ. ಕಾಂತಪ್ಪನವರು ಕೇಶವನನ್ನು ಪರಿಚಯಿಸಿಕೊಟ್ರು. ಆಗ ಕೇಶವ ಸಾಹೇಬರಿಗೆ ವಂದಿಸಿದ. ರೀ ಕಾಂತಪ್ಪ, ನಾನೀಗ ಮಂತ್ರಿಗಳನ್ನು ಅರ್ಜೆಂಟಾಗಿ ನೋಡೋಕೆ ಹೋಗಬೇಕು. ನೀವೇ ಇವನ ಇಂಟರ್ವ್ಯೂ ಮಾಡಿಬಿಡಿ. ರಿಪೋರ್ಟ್ ನನಗೆ ಕೊಡಿ. ಉಳಿದಿದ್ದನ್ನೆಲ್ಲ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಮಾಡೋಣ. ಅಷ್ಟು ಹೇಳಿದ ಸಾಹೇಬರು ಹೊರಡಲು ಎದ್ರು. ಅದನ್ನು ಕಂಡ ಕಾಂತಪ್ಪನವರು, ಸರ್, ತಾವು ಹೇಳಿದಂತೆ ಮಾಡ್ತೀನಿ ಅನ್ನುತ್ತಾ ಅವರನ್ನು ಬೀಳ್ಕೊಟ್ರು. ನಂತರ ಕೇಶವನನ್ನು ತಮ್ಮ ಕೊಠಡಿಗೆ ಕರೆತಂದು ಸಂದರ್ಶನಕ್ಕೆ ಸಂಬಂಧಿಸಿದ ವರದಿಯನ್ನು ಸಿದ್ಧಪಡಿಸಿದ್ರು. ಕಾಂತಪ್ಪ ಎಲ್ಲ ಮುಗಿದ ಮೇಲೆ, ನೋಡಯ್ಯ, ಈ ವರದಿಗೆ ಸಾಹೇಬರು ಸಹಿ ಮಾಡ್ತಾರೆ. ಅದಾದ ನಂತರ ನಿನಗೆ ಕೆಲಸದ ಆರ್ಡರ್ ಬರುತ್ತೆ. ಕೆಲಸಕ್ಕೆ ಸೇರಿಕೊಳ್ಳೋಕ್ಕೆ 1 ವಾರದ ತನಕ ಟೈಮ್ ಕೊಟ್ಟಿರ್ತೀವಿ. ಆದರೆ ನೀನು ಆರ್ಡರ್ ತಲುಪಿದ ದಿವಸವೇ ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊ ಅನ್ನುವ ಸೂಚನೆ ಕೊಟ್ಟರು. ಸರ್, ಆರ್ಡರ್ ಯಾವಾಗ ಬರ್ಬೋದು ಕೇಳಿದ ಕೇಶವ ಕುತೂಹಲದಿಂದ. ಬಾಕಿಯವರಿಗೆ 8-10 ದಿವಸ ಆಗುತ್ತೆ. ಆದರೆ ನಿನಗೆ ಮಾತ್ರ ವಿಶೇಷ. ಅಂದರೆ ನೀನು ನಾಳೆನೇ ಕೆಲಸಕ್ಕೆ ಹಾಜರಾಗಬಹುದು. ಹೇಗೆ ಸರ್? ಈಗ ನೀನು ಮನೆಗೆ ಹೋಗು. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ನನಗೆ ಫೋನ್ ಮಾಡು. ಆಗ ನಾನು ಬಾಕಿ ವಿಚಾರ ತಿಳಿಸ್ತೀನಿ, ಸರಿನಾ? ಆಗಲಿ ಸರ್, ಹಾಗೆ ಮಾಡ್ತೀನಿ. ನಾಳೆ ಕೆಲಸಕ್ಕೆ ಬರೋಕೆ ಸಿದ್ಧವಾಗಿರಬೇಕು. ತಪ್ಪಿಸ್ಕೊಳ್ಬೇಡ. ಖಂಡಿತವಾಗ್ಲೂ ನೀವು ಹೇಳಿದಂತೆ ಮಾಡ್ತೀನಿ ಸರ್. ನಾನು ಬರಲೇ? ಸರಿ, ಒಳ್ಳೆಯದಾಗಲಿ. ಕೇಶವ ಕಾಂತಪ್ಪನವರಿಗೆ ವಂದಿಸಿ ಅಲ್ಲಿಂದ ನಡೆದ. ಅವನ ಮನಸ್ಸಿನ ತುಂಬ ಉತ್ಸಾಹವಿತ್ತು. ಸಂತಸದ ಸುದ್ದಿಯನ್ನು ಮನೆಯಲ್ಲಿ ಯಾವಾಗ ತಿಳಿಸ್ತೇನೋ ಎನ್ನುವ ಕಾತುರ ಅವನಲ್ಲಿತ್ತು. ಕೆಲಸದ ವಿಷಯದಲ್ಲಿ ಕಾಂತಪ್ಪನವರು ಮಾಡಿದ ಸಹಾಯವನ್ನು ಕೇಶವ ಮನೆಯಲ್ಲಿ ಮೊದಲು ತಿಳಿಸಿದ್ದು ತಾಯಿಯ ಹತ್ತಿರ. ರಾಯರು ಆಫೀಸ್ನಲ್ಲಿ ಇದ್ದುದರಿಂದ ಅಮ್ಮನ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡಿದ. ಅದನ್ನು ಕೇಳಿದ ನಾಗಮ್ಮನವರೆಂದರು, ಕಾಂತಪ್ಪನವರು ನಮ್ಮ ಭಾಗದ ದೇವರು. ನಿನ್ನ ಮಾತು 100ಕ್ಕೆ 100 ನಿಜ ಕಣಮ್ಮ. ಅವರಿಗೆ ನಾನು ಹೇಗೆ ಋಣಿಯಾಗಿರಬಹುದು? ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡು. ಇದೇ ನೀನು ಮಾಡಬೇಕಾಗಿರೋದು. ಇದರಿಂದ ಅವರು ಸಂತೋಷ ಪಡ್ತಾರೆ, ನಿನ್ನ ಹರಿಸ್ತಾರೆ. ಅಷ್ಟು ಸಾಕು ನಿನ್ನ ಹೇಳಿಕೆಗೆ. ಆಗ್ಲಮ್ಮ, ನೀನು ಹೇಳಿದಂತೆ ಮಾಡ್ತೀನಿ. ನನ್ನನ್ನು ಹರಿಸು ಅನ್ನುತ್ತಾ ಕೇಶವ ತಾಯಿಯ ಕಾಲ್ಮುಟ್ಟಿ ದೀರ್ಘದಂಡ ನಮಸ್ಕಾರ ಮಾಡಿದ. ಅಮ್ಮನ ಮಗನನ್ನು ಹೃತ್ಪೂರ್ವಕವಾಗಿ ವಂದಿಸಿದ್ಲು. ಕಾಂತಪ್ಪನವರಿಗೆ ಮಾತು ಕೊಟ್ಟಂತೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಕೇಶವನ ಫೋನ್ ಬಂತು. ಅಷ್ಟು ಹೊತ್ತಿಗಾಗಲೇ ಅವನ ಕೆಲಸದ ಆದೇಶ ಸಿದ್ಧವಾಗಿ ಕಾಂತಪ್ಪನವರ ಕೈಯಲ್ಲಿತ್ತು. ಹೀಗಾಗಿ ಅವರೆಂದರು,
ಕೇಶವ, ಇವತ್ತು ಸಾಯಂಕಾಲ ಆಫೀಸ್ ಮುಗಿಸ್ಕೊಂಡು ನಾನೇ ನಿಮ್ಮ ಮನೆಗೆ ಬರ್ತೀನಿ. ನಿನ್ನ ಕೆಲಸದ ಆರ್ಡರ್ ನನ್ನ ಹತ್ತಿರ ಇದೆ. ಖುದ್ದಾಗಿ ತಂದು ಕೊಡ್ತೀನಿ. ಮನೆಯಲ್ಲಿ ಇರು. ಈ ವಿಷಯ ನಿಮ್ಮ ಮನೆಯವರಿಗೂ ಹೇಳು. ಆಗಲಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಲ್ಲ. ಸರಿ, ಈಗ ಫೋನ್ ಇಡ್ತೀನಿ. ಸಂಜೆ ಮಾತಾಡೋಣ. ಅಷ್ಟು ಹೇಳಿದ ಕಾಂತಪ್ಪನವರು ಫೋನ್ ಇಟ್ಟರು. ಆಗ ಕೇಶವನು ಖುಷಿಗಾಗಿ ಪಾರವೇ ಇರಲಿಲ್ಲ. ಅವನು ಸೀದಾ ತಾಯಿಯ ಹತ್ರ ಬಂದು ಹೇಳಿದ, ಅಮ್ಮ, ನನಗೆ ಕೆಲಸ ಸಿಕ್ತು. ಆರ್ಡರ್ ತಗೊಂಡು ಕಾಂತಪ್ಪನವರೇ ಇವತ್ತು ಸಾಯಂಕಾಲ ನಮ್ಮ ಮನೆಗೆ ಬರ್ತಾರಂತೆ. ಎಲ್ರಿಗೂ ತಿಳಿಸೋಕೆ ಹೇಳಿದರು. ಮಗನ ಮಾತು ಕೇಳಿ ನಾಗರತ್ನಮ್ಮನವರಿಗೆ ಅತ್ಯಂತ ಆನಂದವಾಯಿತು. ಅವರೆಂದರು, ಅಂತೂ ದೇವರು ದಯೆ ತೋರಿಸಿದ. ಅಬ್ಬಾ, ನಮಗೆಲ್ಲ ತುಂಬ ಖುಷಿ ಕಣೋ. ನಿಮ್ಮಪ್ಪನ ಜವಾಬ್ದಾರಿಯ ಭಾರ ಎಷ್ಟೋ ಕಡಿಮೆಯಾಯಿತು. ಅಪ್ಪ ಒಬ್ಬರೇ ದುಡಿಯೋದು ನೋಡಿ ನನಗೆ ತುಂಬ ಬೇಜಾರಾಗಿತ್ತು. ಅದರಿಂದ ನನ್ನ ಕೈಲಾದ ಸಹಾಯ ಮಾಡೋ ನಂತಿದ್ದೆ. ಈಗ ಕಾಲ ಕೂಡಿ ಬಂತು. ನಿನ್ನ ಮನಸ್ಸು ಹೇಗಿರುತ್ತೋ ಅದೇ ರೀತಿ ದಾರಿ ಕೂಡ. ಅದರಿಂದಲೇ ಹಿರಿಯರು ಹೇಳೋದು, ಯಾವಾಗಲೂ ಒಳ್ಳೆಯ ಆಲೋಚನೆ ಮಾಡಿ, ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯದನ್ನೇ ಮಾತಾಡ್ತಾ ಇರಿ ಎಂದು. ಒಳ್ಳೆಯ ಬಿತ್ತನೆ ಮಾಡಿದ್ರೆ ಭೂಮಿ ಒಳ್ಳೆಯ ಫಲವನ್ನೇ ಕೊಡುತ್ತೆ. ನಿಜ ಕಣಮ್ಮ ನಿನ್ನ ಮಾತು. ಕೆಟ್ಟದನ್ನು ಕನಸಿನಲ್ಲೂ ಯೋಚಿಸಬಾರ್ದು. ಅಪ್ಪನೂ ಇದೇ ಮಾತನ್ನು ಹೇಳ್ತಾ ಇರ್ತಾರೆ. ಕಣೋ, ನನಗೀಗ ಅಡಿಗೆ ಮನೆ ಕರೀತಾ ಇದೆ ಅಂದು ನಾಗರತ್ನಮ್ಮನವರು ಮಗನ ಬೆನ್ತಟ್ಟಿ ಹೊರಟರು. ಕೇಶವ ಸಣ್ಣಗೆ ನಕ್ಕು ಎದ್ದ. ಆ ದಿನ ಸಾಯಂಕಾಲ ಅಪರೂಪಕ್ಕೆ ಕೃಷ್ಣರಾಯರು ಬೇಗನೆ ಮನೆಗೆ ಬಂದರು. ಅವರ ಕೈಕಾಲು ತೊಳೆದುಕೊಂಡು ಬರುವ ಹೊತ್ತಿಗೆ ಎಂದಿನಂತೆ ಕಾಫಿ ಸಿದ್ಧವಾಗಿರಲಿಲ್ಲ. ಅದನ್ನು ಕಂಡು ರಾಯರು ಕೇಳಿದರು, ಯಾಕೆ ನಾಗು ಇನ್ನೂ ಕಾಫಿ ಮಾಡಿಲ್ಲ? ಇವತ್ತು ವಿಶೇಷ, ಅದಕ್ಕೆ ಕಾಫಿ ಮಾಡಿಲ್ಲ. ಏನು ಒಗಟಾಗಿ ಮಾತಾಡ್ತೀಯಲ್ಲ? ಹೌದ್ರಿ, ಇವತ್ತು ನಮ್ಮ ಮನೆಯಲ್ಲಿ ವಿಶೇಷ. ಹಾಗಂದರೆ ಬಿಡಿಸಿ ಹೇಳು. ನಾಗಪ್ಪನವರು ಸಂಜೆ ಬರ್ತಿದ್ದಾರೆ, ಅಷ್ಟೇ ತಾನೇ. ಅದರಲ್ಲೇನು ವಿಶೇಷ? ವಿಶೇಷ ಇರೋದು ಅಲ್ಲೇ ಅವರ ಹತ್ರ. ನಾಗಪ್ಪನವರ ಹತ್ರ ವಿಶೇಷವೆಂದರೆ ಕೇಶವನ ಕೆಲಸದ ಬಗ್ಗೆ ಇರಬೇಕು, ಹೌದು ತಾನೇ? ಹೌದು, ಅವರು ಕೇಶವನ ಕೆಲಸದ ಆರ್ಡರ್ ತರ್ತಿದ್ದಾರೆ. ಆಗ ಅಬ್ಬಾ, ಎಂಥ ಸಂತೋಷದ ಸುದ್ದಿ! ಈ ವಿಚಾರ ಯಾರು ಹೇಳಿದರು? ಆಗ ನಾಗಮ್ಮನವರು ತಮಗೂ ಮತ್ತು ಕೇಶವನಿಗೂ ನಡೆದ ಮಾತುಕತೆಯ ವಿವರಗಳನ್ನು ರಾಯರಿಗೆ ತಿಳಿಸಿ, ಈಗ ನಾವು ಕಾಂತಪ್ಪನವರಿಗೂ ಕಾಯ್ತಾ ಇದ್ದೀವಿ. ಅವರು ಬಂದ ಮೇಲೆ ಕಾಫಿ ತಿಂಡಿ ಅಂದರು. ಹಾಗಾದರೆ ಒಳ್ಳೆಯದೇ ಆಯಿತು ಬಿಡು. ನಾನು ಕಾಂತಪ್ಪನವರಿಗಾಗಿ ಕಾಯ್ತಾ ಇದ್ದೀನಿ. ಇಂಥ ಅವಕಾಶ ನಾನು ಕಳೆದುಕೊಳ್ಳಲ್ಲ. ದಂಪತಿಗಳು ಅಷ್ಟು ಮಾತನಾಡುವ ಹೊತ್ತಿಗೆ ಸರಿಯಾಗಿ ಕಾಂತಪ್ಪನವರು ಆಗಮನವಾಯಿತು. ಬನ್ನಿ ಕಾಂತಪ್ಪನವರೇ. ರಾಯರು ಸ್ವಾಗತಿಸಿ ಕುರ್ಚಿ ತೋರಿಸಿದ್ರು. ಕಾಂತಪ್ಪನವರು ಕುಳಿತುಕೊಂಡು ಸ್ವಲ್ಪ ಹೊತ್ತಿಗೆ ಬಿಸ್ಕೆಟ್ ಕಾಫಿ ಸಮೇತ ಕೇಶವ ಬಂದ. ಆಗ ಕಾಂತಪ್ಪನವರು ತಮಾಷೆ ಮಾಡಿ, ಏನಯ್ಯ ಕೇಶವ, ಕೇವಲ ಬಿಸ್ಕೆಟ್ ಕಾಫಿಯಲ್ಲೇ ಮುಗಿಸ್ಬಿಡ್ತೀಯಾ ಅಂದ. ಕೃಷ್ಣರಾಯರ ಕಡೆ ತಿರುಗಿ, ಏನು ರಾಯರೇ, ನಿಮ್ಮ ಮಗ ತುಂಬ ಕಿಲಾಡಿ ಹೇಳಿ ನಕ್ಕರು. ಅದನ್ನು ಕಂಡ ಕೇಶವ ಕೂಡ ಸುಮ್ಮನಿರಲಿಲ್ಲ. ಅವನೆಂದ, ಸರ್, ಮೊದಲು ಬಿಸ್ಕೆಟ್ ಕಾಫಿ ತಗೊಳ್ಳಿ, ಆಮೇಲೆ ನೀವು ಹೇಳಿದಂತೆ ಮಾಡೋಣ. ಹೌದೌದು ಕಾಂತಪ್ಪನವರೇ, ದಯಮಾಡಿ ಕಾಫಿ ಬಿಸ್ಕೆಟ್ ತಗೊಳ್ಳಿ. ಕಾಫಿ ಆರೋಗಬಹುದು. ರಾಯರ ಮಧ್ಯ ಪ್ರವೇಶಿಸಿ ಮಾತನಾಡಿದರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.